ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಇವತ್ತಿನ ಬಿಗ್ ಬಾಸ್ ಪ್ರೊಮೋ ನೋಡಿದ್ದೀರಾ ಅಂತ ಅನ್ಕೋತೀನಿ. ಅಶ್ವಿನಿ ಮತ್ತು ಕಾವ್ಯ ಅವರ ಮಧ್ಯೆ ಒಂದು ಬಿಗ್ ಫೈಟ್ ನಡೀತಿದೆ ಅಂತಲೇ ಹೇಳ್ಬೋದು. ಅಶ್ವಿನಿ ಅವರು ಎಲ್ಲೋ ಒಂದಷ್ಟು ದಿವಸ ಸ್ವಲ್ಪ ತಣ್ಣಗಾಗಿದ್ರು, ಬಟ್ ಅವರ ಒಂದು ಹುಟ್ಟು ಗುಣ ಅಂತಾರಲ್ಲ, ಆ ಹುಟ್ಟು ಗುಣ ಯಾವತ್ತಿದ್ರೂ ಸುಟ್ಟರೂ ಹೋಗಲ್ಲ ಅಂತ ಗಾದೆ ಮಾತು ಏನಿದೆ, ಖಂಡಿತವಾಗ್ಲೂ ನಿಜ ಅದು. ಆ್ಯಂಡ್ ಅದೇ ರೀತಿ ಅಶ್ವಿನಿ ಅವ್ರು, ನಾವು ಏನು ಮೊದಲಿದ್ದಂತಹ ಅಶ್ವಿನಿ ಅವ್ರನ್ನ ನೋಡ್ತಿದ್ದೀರಿ, ಅದೇ ಅಶ್ವಿನಿ ಅವ್ರನ್ನ ನಾವು ಇವತ್ತಿನ ಎಪಿಸೋಡಲ್ಲೂ ಕೂಡ ನೋಡ್ಬೋದು. ಬಟ್ ಇಲ್ಲಿ ಒಂದು ಕ್ಲಿಯರಾಗಿ ಗೊತ್ತಾಗ್ತಿರೋದೇನು ಅಂತಂದರೆ, ನೆನ್ನೆ ಕೊಟ್ಟಂತಹ ಟಾಸ್ಕನ್ನೇ ಇವತ್ತು ಸಹ ಕೊಟ್ಟಿದ್ದಾರೆ. ಬಟ್ ಈ ಒಂದು ಟಾಸ್ಕಲ್ಲಿ ಕಾವ್ಯ ಅವರು ಸೋತಿರುವಂತಹ ಚಾನ್ಸಸ್ ತುಂಬಾ ಇದೆ. ಕಾವ್ಯ ಅವರ ಮುಂದೆ ಅಶ್ವಿನಿ ಅವರು ಗೆದ್ದಿರೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ. ಕ್ಲಿಯರ್ ಕಟ್ಟಾಗಿ ಕಾವ್ಯ ಅವ್ರನ್ನ ಹೇಗೆ ಲಾಕ್ ಮಾಡ್ಕೊಂಡಿದ್ರು ಅನ್ನೋದು ಸಹ ಗೊತ್ತಾಗ್ತಿದೆ. ಸೊ ಆ ಒಂದು ಫ್ರಸ್ಟ್ರೇಷನಲ್ಲಿ ಕಾವ್ಯ ಅವರು ಅಶ್ವಿನಿ ಅವ್ರ ಮೇಲೆ ಕಿರ್ಚಾಡ್ತಿದ್ದಾರೆ. ಆ್ಯಂಡ್ ಎಂಥ ಕೆಟ್ಟ ಬುದ್ಧಿ ಅವ್ರದ್ದು ಅಂತ ಹೇಳ್ತಿದ್ದಾರೆ. ಲೈಕ್ ಆಮೇಲೆ ಒಂದಾಟನೂ ನೆಟ್ಟಿಗೆ ಆಡೋದೇ ಇಲ್ವಲ್ಲ ಗುರು ಆ ಯಮ್ಮ ಅಂತ ಹೇಳಿ ಸ್ಟೇಟ್ಮೆಂಟ್ಗಳನ್ನ ಮಾಡ್ತಿರ್ತಾರೆ. ಆ್ಯಂಡ್ ಅವಾಗ ಅಶ್ವಿನಿ ಅವ್ರಿಗೆ ಸ್ವಲ್ಪ ಖಂಡಿತವಾಗ್ಲೂ ಟ್ರಿಗರ್ ಆಗೇ ಆಗುತ್ತೆ. ಯಾಕೆ ಅಂತಂದರೆ, ಆ ರೀತಿ ವರ್ಡ್ಸ್ಗಳನ್ನ ತೊಗೊಂಡು ಸುಮ್ಮನೆ ಇರೋದಕ್ಕೆ ಯಾರ ಕೈಲಿಂದನೂ ಆಗೋದಿಲ್ಲ. ಆ್ಯಂಡ್ ಅಶ್ವಿನಿ ಅವರು ಅದಕ್ಕೆ ಏನು ಉತ್ತರ ಕೊಡಬೇಕು ಆ ರೀತಿ ಉತ್ತರ ಕೊಡ್ತಿದ್ದಾರೆ. ನೀನು ಯೂಸ್ ಮಾಡುವಂತಹ ವರ್ಡ್ಸ್ನ ಕರೆಕ್ಟಾಗಿ ಯೂಸ್ ಮಾಡು ಅಂತ ಹೇಳಿ ಅಶ್ವಿನಿ ಅವರು ಕಾವ್ಯ ಅವ್ರಿಗೆ ಹೇಳ್ತಿದ್ದಾರೆ. ಆ್ಯಂಡ್ ಕಾವ್ಯ ಅವರು ಅಯ್ಯೋ ಹೋಗಮ್ಮ ಅಂತ ಅಂತಿದ್ದಾರೆ. ಆ್ಯಂಡ್ ಅಶ್ವಿನಿ ಅವರು ಅದಕ್ಕೆ ಹೋಗಮ್ಮ ಅಂತ ಹೇಳಿ ನಿಮ್ಮ ಅಮ್ಮನಿಗೆ ಹೇಳು, ನನಗೆ ಹೇಳಕ್ಕೆ ಬರಬೇಡ ಅಂತ ಹೇಳಿ ಅಶ್ವಿನಿ ಅವ್ರು ಹೇಳ್ತಿದ್ದಾರೆ. ಇಲ್ಲಿ ಫ್ಯಾಮಿಲಿ ಅನ್ನುವಂತಹ ವಿಚಾರಗಳು ಅಥವಾ ಎಕ್ಸ್ಪೆಷಲಿ ಅಮ್ಮ ಅನ್ನುವಂತಹ ವಿಚಾರ ಬರಬಾರ್ದಾಗಿತ್ತು ಅಶ್ವಿನಿ ಅವರ ಬಾಯಲ್ಲಿ. ಯಾಕೆ ಅಂತಂದರೆ, ಲೈಕ್ ಹೋಗಮ್ಮ ಅಂತ ಅನ್ನೋದು ಕೂಡ ಅವರು ಒಂದು ರೀತಿ ಮರ್ಯಾದೆ ಕೊಟ್ಟು ಹೇಳ್ದಾಗೇನೆ. ಲೈಕ್ ಹೋಗಲ್ಲೇ ಅಂತ ಹೇಳಿ ರಜತ್ ಅವರು ಒಂದ್ಸತಿ ಅಶ್ವಿನಿ ಅವ್ರಿಗೆ ಅಂದಿರ್ತಾರೆ. ಸೊ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಹೋಗಮ್ಮ ಅನ್ನೋದು ಎಷ್ಟೋ ಬೆಟರ್ ಅಲ್ವಾ ಅಶ್ವಿನಿ ಅವ್ರಿಗೆ. ಸೊ ಆ ಒಂದು ಕಾಂಟೆಕ್ಸ್ಟಲ್ಲಿ ಹೋಗ್ರಿ ಅನ್ನೋದಾಗಿರ್ಬೋದು, ಅಯ್ಯೋ ಹೋಗಮ್ಮ ಅಂತ ಅನ್ನೋದಾಗಿರ್ಬೋದು, ಅದು ಜನರಲ್ ಆಗಿ ಬಂದಂತಹ ಮಾತು. ಕಾವ್ಯ ಅವ್ರ ಬಾಯಿಂದ ಜನರಲ್ ಆಗಿ ಹೀಟ್ ಆಫ್ ದ ಮೂಮೆಂಟಲ್ಲಿ ಬಂದಿರೋದು. ಬಟ್ ಅಶ್ವಿನಿ ಅವರು ಅದನ್ನು ಒಂದು ರೀತಿ ಫ್ಯಾಮಿಲಿಗೆ ಟರ್ನ್ ಮಾಡೋ ರೀತಿ, ಫ್ಯಾಮಿಲಿ ಕಾಂಟೆಕ್ಸ್ಟನ್ನು ಇಟ್ಕೊಂಡು ಹೇಳ್ತಿದ್ದಾರೆ ಅನ್ನೋ ರೀತಿ ಟರ್ನ್ ಮಾಡೋ ರೀತಿ ಹೇಳಿಬಿಟ್ರು. ಹೋಗಮ್ಮ ಅಂತ ಹೇಳಿ ಹೋಗಿ ನೀನು ನಿಮ್ಮ ಅಮ್ಮನಿಗೆ ಹೇಳು ಅಂತ. ಸೊ ಈ ಒಂದು ಸ್ಟೇಟ್ಮೆಂಟ್ ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿಲ್ಲ. ಅಶ್ವಿನಿ ಅವರು ಆಟ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟಗಳನ್ನ ಆಡ್ತಾರೆ. 100% ಎಫರ್ಟ್ಸ್ಗಳನ್ನ ಖಂಡಿತವಾಗ್ಲೂ ಹಾಕ್ತಾರೆ. ಆ ಮನೆಯಲ್ಲಿ ದಿ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಶ್ವಿನಿ ಅವರು ಅಂತ ಹೇಳ್ಬೋದು. ವ್ಯಕ್ತಿತ್ವದಲ್ಲಿ ಅವರೆಲ್ಲೋ ಸ್ವಲ್ಪ ಸೋಲ್ತಿರ್ಬೋದು ಅಷ್ಟೇ. ಬಟ್ ಅದನ್ನು ಈ ಒಂದು 4-5 ವಾರದಿಂದ ಸರ್ ಮಾಡ್ಕೊಂಡೇ ಹೋಗ್ತಿದ್ದಾರೆ. ಬಟ್ ಆಟ ಅಂತ ಬಂದಾಗ ಮೊದಲಿಂದನೂ ಕೂಡ 100% ಎಫರ್ಟ್ಸ್ಗಳನ್ನು ಹಾಕ್ತಾನೆ ಬಂದಿದ್ದಾರೆ. ಆ್ಯಂಡ್ ಆ ಎಫರ್ಟ್ಸು ಎಲ್ರಿಗೂ ಸಹ ಕಾಣಿಸ್ತಿದೆ. ಆ್ಯಂಡ್ ಎಲ್ಲದರಲ್ಲೂ ಸಹ ವಿನ್ ಆಗೋ ರೀತಿಯೇ ಅಶ್ವಿನಿ ಅವರು ಎಫರ್ಟ್ಸ್ಗಳನ್ನು ಹಾಕ್ತಿರ್ತಾರೆ. ಅಷ್ಟು ಏಜ್ ಆಗಿದ್ದರೂ ಕೂಡ ಅವ್ರು ಅದನ್ನೆಲ್ಲನೂ ಸಹ ಕೇರ್ ಮಾಡೋದಕ್ಕೆ ಹೋಗಲ್ಲ. ತುಂಬ ಚೆನ್ನಾಗಿ ಆಟನ ಆಡ್ಕೊಂಡು ಬರ್ತಿದ್ದಾರೆ. ಬಟ್ ಕಾವ್ಯ ಅವರು ಕೂಡ ಎಲ್ಲೋ ಒಂದು ಕಡೆ ಸೋತ್ವಿ ಅಂತ ಅಂದಿದ ತಕ್ಷಣ ಅಷ್ಟೆಲ್ಲ ಫ್ರಸ್ಟ್ರೇಟ್ ಆಗುವಂಥ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಎಂಥ ಕೆಟ್ಟ ಬುದ್ಧಿ ಅಂತ ಹೇಳೋದಾಗಿರ್ಬೋದು, ಒಂದು ಆಟನೂ ನೆಟ್ಟಿಗೆ ಆಡೋದೇ ಇಲ್ವಲ್ಲ ಅವಳು ಅಂತ ಹೇಳೋದಾಗಿರ್ಬೋದು. ಸೊ ಇಂತಹ ಸ್ಟೇಟ್ಮೆಂಟ್ಸ್ ಎಲ್ಲ ಬೇಕಾಗಿರಲಿಲ್ಲ ಅಂತ ಅನಿಸುತ್ತೆ. ಒಂದು ಆಟನೂ ನೆಟ್ಟಿಗೆ ಆಡಲ್ಲ ಅಂತಂದರೆ, ಲೈಕ್ ಅಶ್ವಿನಿ ಅವ್ರು ಯಾವಾಗೋ ಒಂದೊಂದ್ಸತಿ ಉಸ್ತುವಾರಿ ಮಾಡಬೇಕಾದ್ರೆ ಒಂದಷ್ಟು ಕಿರ್ಚಾಡಿರೋದನ್ನ ನಾವು ನೋಡಿದ್ದೀವಿ. ಅವರ ಟೀಮ್ ಕಡೆ ಅವರು ಬಯಾಸ್ಡ್ ಡಿಸಿಷನ್ಸ್ನ ತೊಗೊಂಡಿರೋದನ್ನ ನಾವು ನೋಡಿದ್ದೀವಿ ಹೊರತು, ಆಟ ಅಂತ ಬಂದಾಗ, ಬೇರೆಯವ್ರ ಉಸ್ತುವಾರಿ ಅಂತ ಬಂದಾಗ ಅವ್ರ ಆಟನ ಪರ್ಫೆಕ್ಟಾಗಿಯೇ ಆಡ್ಕೊಂಡು ಬರ್ತಿದ್ದಾರೆ. ಲೈಕ್ ಯಾವುದೇ ರೀತಿಯಾದಂತಹ ಮೋಸ ಮಾಡೋದು ಆ ರೀತಿ ಏನು ಮಾಡ್ಕೊಂಡು ಬಂದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲ ಉಸ್ತುವಾರಿ ಅಂತ ಬಂದಾಗ ಮಾತ್ರ ಅವರ ಟೀಮ್ಗೆ ಜಾಸ್ತಿ ಫೇವರ್ ಮಾಡೋದಕ್ಕೆ ಹೋಗ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರೂ ಸಹ ಅದನ್ನು ಮಾಡೇ ಮಾಡ್ತಾರೆ. ಜಸ್ಟ್ ಅಶ್ವಿನಿ ಅವರು ಅಂತ ಅಲ್ಲ. ಯಾಕೆಂದರೆ ನನ್ನ ಟೀಮ್ ಗೆಲ್ಲಬೇಕು ಅನ್ನುವಂಥ ಒಂದು ಆಸೆ ಎಲ್ರಿಗೂ ಸಹ ಇದ್ದೇ ಇರುತ್ತೆ. ಸೊ ಉಸ್ತುವಾರಿ ಅಂತ ಬಂದಾಗ ಅವ್ರ ಟೀಮ್ನ ಗೆಲ್ಸೋದಕ್ಕೋಸ್ಕರ ಅವ್ರು ಸ್ಟ್ರಾಂಗಾಗಿ ನಿಂತ್ಕೊಳ್ಳೋದನ್ನ ನಾವು ನೋಡಿದ್ದೀವಿ. ಆ್ಯಂಡ್ ಅದು ಕೂಡ ಒಂದೊಂದ್ಸತಿ ತುಂಬ ಮಿತಿ ಮೀರಿದಾಗ, ಎವಿಡೆಂಟಾಗಿ ತಪ್ಪುಗಳು ಕಾಣಿಸ್ತಿದ್ದಾಗಲೂ ಕೂಡ ಅಶ್ವಿನಿ ಅವ್ರು ಏನಾದರೂ ಅವ್ರ ಟೀಮ್ಗೆ ಸಪೋರ್ಟ್ ಮಾಡ್ತಿದ್ರೆ ಅದು ತಪ್ಪು ಅನ್ನೋ ರೀತಿ ಕೂಡ ನಾವು ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀರಿ. ಬಟ್ ಇಲ್ಲಿ ಮೋಸದ ಆಟ ಆಡ್ತಾರೆ. ಲೈಕ್ ಒಂದು ಆಟನೂ ನೆಟ್ಟಿಗೆ ಆಡಲ್ವಲ್ಲ ಗುರು ಅಯ್ಯಮ್ಮ ಅಂತ ಅನ್ನೋದು, ಇಂತಹ ಸ್ಟೇಟ್ಮೆಂಟ್ಸ್ ಎಲ್ಲ ಬೇಕಾಗಿರಲಿಲ್ಲ. ಇಂತಹ ಸ್ಟೇಟ್ಮೆಂಟ್ಸ್ಗಳು ಮಾಡಿದಾಗ ಏನಾಗುತ್ತೆ ಅಂದರೆ, ಒಂದು ರೀತಿ ಟ್ರಿಗರ್ ಆಗೋ ರೀತಿ ಆಗುತ್ತೆ. ಆಬ್ವಿಯಸ್ಲಿ ಕೋಪ ಬಂದೇ ಬರುತ್ತೆ. ಯಾರಿಗಾದ್ರೂ ಸೋತಿರೋರಿಗೆ ಲೈಕ್ ಕೋಪ ಅನ್ನೋದು ಬಂದೇ ಬರುತ್ತೆ. ಗೆದ್ದಿರೋರು ಆ ಒಂದು ವಿನ್ನಿಂಗ್ ಮೂಮೆಂಟ್ನ ಎಂಜಾಯ್ ಮಾಡ್ತಿರ್ತಾರೆ. ಸೋತಿರೋರಿಗೆ ಕೋಪ ಅನ್ನೋದು ಬಂದೇ ಬರುತ್ತೆ. ಆ್ಯಂಡ್ ಯಾವ ರೀತಿ ಸೋತ್ವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಕಾವ್ಯ ಅವರು ಟಾಸ್ಕ್ ಅಂತ ಬಂದಾಗ ಇನ್ನೊಂದಷ್ಟು ಎಫರ್ಟ್ಸ್ಗಳನ್ನ ಖಂಡಿತವಾಗ್ಲೂ ಹಾಕಲೇಬೇಕು. ಇಲ್ಲ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ವ್ಯಕ್ತಿತ್ವ ಅಂತ ಬಂದಾಗ ಕಾವ್ಯ ಅವರು ತುಂಬಾ ಟಾಪಲ್ಲಿದ್ದಾರೆ. ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಪಾಯಿಂಟ್ಸ್ಗಳನ್ನು ಹೇಳುವ ರೀತಿ ಆಗಿರ್ಬೋದು, ತುಂಬ ಯೋಚನೆ ಮಾಡಿ ಮಾತಾಡುವಂತಹ ಕಾವ್ಯ ಅವರು.
ಇವತ್ತು ಯಾಕೆ ಆ ರೀತಿ ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಆ್ಯಂಡ್ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಅಶ್ವಿನಿ ಅವ್ರು ಯಾವ ರೀತಿ ಅವ್ರನ್ನ ಲಾಕ್ ಮಾಡಿ ಇಟ್ಕೊಂಡಿದ್ರು, ಅವ್ರಿಗೇನಾದರೂ ಹರ್ಟ್ ಆಯಿತಾ ಅಥವಾ ರೂಲ್ಸ್ ಬ್ರೇಕ್ ಮಾಡಿ ಅಶ್ವಿನಿ ಅವ್ರು ಏನಾದರೂ ಕಾವ್ಯ ಅವ್ರನ್ನ ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಇದೆಲ್ಲ ನೋಡಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಸೊ ಕಾವ್ಯ ಅವ್ರು ಆ ರೀತಿ ಮಾತಾಡುವಂಥ ಪರ್ಸನ್ ಅಲ್ಲ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಹೇಗೆ ಗೆಟ್ ಲಾಸ್ಟ್ ಅಂತೆಲ್ಲ ಹೇಳ್ತಿದ್ದಾರೆ. ಆ್ಯಂಡ್ ಇಷ್ಟು ದಿವಸ ನನ್ನಾಟನ ನೀನು ಬಂದು ಆಡಿಲ್ಲ, ನನ್ನಾಟ ನಾನೇ ಆಡಿರೋದು ಅಂತೆಲ್ಲ ಹೇಳ್ತಿದ್ದಾರೆ. ಇಲ್ಲಿ ಒಂದು ಸಿಚುಯೇಷನ್ ಈ ರೀತಿ ಅಂತ ಬಂದಾಗ ಇಬ್ಬರ ಕಡೆಯಿಂದನೂ ವಾಯ್ಸ್ ರೈಸ್ ಆಗೋದು ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಲೈಕ್ ಕಾವ್ಯ ಅಂತಲೇ ಅಲ್ಲ ಅಥವಾ ಅಶ್ವಿನಿ ಅಂತಲೇ ಅಲ್ಲ, ಬೇರೆ ಯಾವುದೇ ಒಂದು ಕಂಟೆಸ್ಟೆಂಟ್ ಇದ್ದಿದ್ರು ಕೂಡ ಅಲ್ಲಿ ವಾಯ್ಸ್ ರೇಸ್ ಆಗುವಂಥ ಒಂದು ಸಿಚುಯೇಷನ್ಸ್ಗಳು ಬಿಗ್ ಬಾಸ್ ಮನೆಯಲ್ಲಿ ಬಂದೇ ಬರುತ್ತೆ. ಬಟ್ ಅಂತಹ ಟೈಮಲ್ಲಿ ಅವರ ವ್ಯಕ್ತಿತ್ವ ಏನು ಅನ್ನೋದನ್ನ ಅವರು ಖಂಡಿತವಾಗ್ಲೂ ಜನಗಳ ಮುಂದೆ ಇಟ್ಟೇ ಇಡ್ತಾರೆ. ಅದು ಒಳ್ಳೆ ರೀತಿಯಲ್ಲಿ ಕಾಣಿಸ್ತಿದ್ಯಾ ಅಥವಾ ಕೆಟ್ಟ ರೀತಿಯಲ್ಲಿ ಕಾಣಿಸ್ತಿದ್ಯಾ ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಅವರ ವ್ಯಕ್ತಿತ್ವ ಹಾಳಾಗದೆ ಇರೋ ರೀತಿ ಅವರು ಪದ ಬಳಕೆಗಳನ್ನ ಮಾಡೋದಾಗಿರ್ಬೋದು, ಅಂತಹ ಟೈಮಲ್ಲಿ ಸ್ವಲ್ಪ ಕಂಟ್ರೋಲ್ಡ್ ಆಗಿರೋದಾಗಿರ್ಬೋದು, ಅಂತಹ ಒಂದು ಸಿಚುಯೇಷನ್ನ ಹೇಗೆ ಫೈಟ್ ಮಾಡಬೇಕು, ಲೈಕ್ ಜನಗಳಿಗೆ ಇಷ್ಟ ಆಗೋ ರೀತಿ ಹೇಗೆ ಫೈಟ್ ಮಾಡಬೇಕು ಅನ್ನೋದನ್ನು ಥಿಂಕ್ ಮಾಡಿ ಕೂಡ ಮಾತಾಡಬೇಕಾಗತ್ತೆ. ಲೈಕ್ ಏನೋ ಒಂದು ಹೀಟ್ ಆಫ್ ದ ಮೂಮೆಂಟ್ ಸ್ಪರ್ ಆಫ್ ದ ಮೂಮೆಂಟಲ್ಲಿ ನಾವು ಮಾತಾಡ್ಬಿಟ್ವಿ ಅಂತ ಹೇಳೋದು, ಆಮೇಲೆ ಸಾರಿ ಕೇಳೋದು, ಲೈಕ್ ಪದೇ ಈ ಮನೆಯಲ್ಲಿ ಆಗ್ತಾನೆ ಇದೆ. ಈ ಒಂದು ಸೀಸನಲ್ಲಿ ಅದು ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾವುದೋ ಒಂದು ಸಿಚುಯೇಷನ್ಗೆ ಹೆಂಗೆಂಗೋ ಆಡಿರ್ತಾರೆ, ಅದಾದ್ಮೇಲೆ ಹೋಗಿ ಸಾರಿ ಕೇಳ್ತಾರೆ, ಲೈಕ್ ಅದನ್ನೇ ಮತ್ತೆ ರಿಪೀಟ್ ಮಾಡ್ತಾರೆ. ಸೊ ಇದು ಪದೇ ಆಗ್ತಾನೆ ಇದೆ. ಫಾರ್ ಎಕ್ಸಾಂಪಲ್ ಚೈತ್ರ ಮತ್ತು ಅಶ್ವಿನಿ ಅವರಂತ ಬಂದಾಗಲೂ ಅಷ್ಟೇ, ಚೈತ್ರ ಅಶ್ವಿನಿ ಅವ್ರ ಮುಖಕ್ಕೆ ಎಂಜಲುಗ್ಯೋದಾಗಿರ್ಬೋದು, ಪರ್ಚೋದಾಗಿರ್ಬೋದು, ಇದೆಲ್ಲ ಸಹ ಒಂಥರ ಚೈಲ್ಡಿಶ್ ಬಿಹೇವಿಯರ್ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳು ಕೂಡ ಒಂದು ಸ್ವಲ್ಪ ಸಾಮಾನ್ಯ ಪರಿಜ್ಞಾನ ಇರೋಂಥವ್ರು ಯಾರು ಕೂಡ ಈ ರೀತಿ ಮಾಡೋದಿಲ್ಲ. ಬಟ್ ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಅಷ್ಟೆಲ್ಲ ಜ್ಞಾನ ಇರುವಂತಹ ಚೈತ್ರ ಕುಂದಾಪುರ ಅವರು ಅಂತಹ ದೊಡ್ಡ ಶೋನಲ್ಲಿ ಹೋಗಿ ಪರ್ಚ್ತಾರೆ, ಗಿಲ್ತಾರೆ, ಹೊಡಿತಾರೆ, ಮುಖಕ್ಕೆ ಹುಕ್ಕಿತಾರೆ ಅಂತಂದರೆ ನೋಡೋದಕ್ಕೆ ಒಂಥರ ಅಸಹ್ಯ ಅನಿಸ್ತಿತ್ತು. ಚೈತ್ರ ಕುಂದಾಪುರ ಅವ್ರು ಆಡ್ತಿರುವಂಥ ರೀತಿನ, ಅವ್ರು ಕಿರ್ಚಾಡುವಂಥ ರೀತಿನ ನೋಡೋದಕ್ಕೆ ಒಂದು ರೀತಿ ಅಸಹ್ಯ ಅನಿಸ್ತಿತ್ತು. ಆ್ಯಂಡ್ ಹೋಗಿ ಸಾರಿ ಕೂಡ ಕೇಳ್ತಾರೆ. ಸೊ ಈ ರೀತಿ ಹೀಟ್ ಆಫ್ ದ ಮೂಮೆಂಟ್ ಮಾಡಿಬಿಟ್ಟೆ ಅದು ಆಗುತ್ತೆ ಅಂತ ಹೇಳ್ತಾರೆ. ಅದೇನು ಹೀಟ್ ಆಫ್ ದ ಮೂಮೆಂಟಲ್ಲಿ ಏನು ತಲೆ ವರ್ಕ್ ಆಗೋದಿಲ್ವಾ, ತಲೆನಲ್ಲಿ ಬುದ್ಧಿ ಇರೋದಿಲ್ವಾ ಗೊತ್ತಿಲ್ಲ. ಆಮೇಲೆ ಹೋಗೋದು ಕಣ್ಣೀರು ಹಾಕೊಂಡು ಸಾರಿ ಕೇಳೋದು. ಆ್ಯಂಡ್ ಅಶ್ವಿನಿ ಅವರು ಕೂಡ ಅದನ್ನು ಒಳ್ಳೆ ರೀತಿಯಲ್ಲೇ ಅಕ್ಸೆಪ್ಟ್ ಮಾಡಿಕೊಂಡು ಅಂತ ಹೇಳ್ಬೋದು. ಬಟ್ ಇಲ್ಲಿ ಕಾವ್ಯ ಅವ್ರದ್ದು ತಪ್ಪಿದೆಯಾ ಅಥವಾ ನಮ್ಮ ಅಶ್ವಿನಿ ಅವ್ರದ್ದು ತಪ್ಪಿದೆಯಾ, ಇವತ್ತು ಬಿಟ್ಟಿರುವಂಥ ಪ್ರೋಮೋನ ನೋಡಿದಾಗ ಕಾವ್ಯ ಅವ್ರದ್ದು ತಪ್ಪಿದೆಯಾ ಅಥವಾ ಅಶ್ವಿನಿ ಅವ್ರದ್ದು ತಪ್ಪಿದೆಯಾ ಅಂತ ನೋಡಬೇಕಾದ್ರೆ ಇಬ್ಬರದು ಕೂಡ ತಪ್ಪಿರೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ. ಇಬ್ಬರ ಕಡೆಯಿಂದನೂ ಮಾತುಗಳು, ಸ್ಟೇಟ್ಮೆಂಟ್ಸ್ಗಳು ತುಂಬ ರ್ಯಾಶ್ ಆಗಿನೇ ಬರ್ತಿದೆ. ಒಬ್ಬರು ಮಾತಾಡ್ತಿದ್ದಾರೆ, ಇನ್ನೊಬ್ರು ಸುಮ್ಮನೆ ಆಗಿದ್ದಾರೆ ಅನ್ನುವಂಥ ಸಿಚುಯೇಷನ್ಸ್ ಏನು ನಮ್ಗೆ ಕಾಣಿಸ್ತಿಲ್ಲ ಅಲ್ಲಿ. ಲೈಕ್ ಒಂದು ಸತಿ ಕಿಚ್ಚಾಡಬೇಕಾದ್ರೆ ಅಶ್ವಿನಿ ಅವರು ರಘು ಅವ್ರು ಸುಮ್ಮನೆ ಆಗಿಬಿಟ್ಟಿದ್ರು. ರಘು ಮತ್ತು ಅಶ್ವಿನಿ ಅವ್ರ ಮಧ್ಯೆ ಫೈಟ್ ಬಿದ್ದಾಗ ರಘು ಅವ್ರು ಹೋಗಿ ಒಳಗಡೆ ಕುತ್ಕೊಂಡಿದ್ರು, ಬಟ್ ಅಶ್ವಿನಿ ಅವ್ರು ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಕಿರ್ಚಾಡ್ತಾನೆ ಇದ್ರು. ಸೊ ಆ ರೀತಿ ಈ ಒಂದು ಸಿಚುಯೇಷನ್ಸ್ ಆಗಿದೆ ಅನ್ನೋದು ಕಾಣಿಸ್ತಿಲ್ಲ, ತುಂಬ ಎವಿಡೆಂಟಾಗಿ ಕಾಣಿಸುತ್ತೆ. ಇಬ್ಬರೂ ಕೂಡ ಜೋರಾಗಿ ಕಿರ್ಚಾಡ್ತಿದ್ದಾರೆ. ಆ್ಯಂಡ್ ಅಶ್ವಿನಿ ಮೇಡಮ್ ಅವರು ಟಾಂಗ್ಸ್ಗಳನ್ನು ಕೊಡ್ತಾನೆ ಇದ್ದಾರೆ, ಅವರ ಒಂದು ರೀತಿಯಲ್ಲೇ ಟಾಂಗ್ಸ್ ಕೊಡ್ತಿದ್ದಾರೆ. ಹಳೆ ಅಶ್ವಿನಿ ಅವ್ರನ್ನ ನಾವು ಮತ್ತೆ ನೋಡೋ ರೀತಿಯಾಗಿದೆ. ಆ್ಯಂಡ್ ಕಾವ್ಯ ಅವರು ಕೂಡ ಏನು ಸುಮ್ಮನೆ ಕೂತ್ಕೊಂಡಿಲ್ಲ, ಅಶ್ವಿನಿ ಅವ್ರಿಗೆ ಸಖತ್ತಾಗೆ ಟಾಂಗ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಇಬ್ಬರ ಕಡೆಯಿಂದನೂ ಸೇಮ್ ಎಫರ್ಟ್ಸ್ಗಳು ಕಾಣಿಸ್ತಿದೆ ಈ ಒಂದು ಜಗಳ ಆಡೋದ್ರಲ್ಲಿ. ಆ್ಯಂಡ್ ಅಶ್ವಿನಿ ಅವ್ರಿಗೆ ಕಾವ್ಯ ಅವ್ರ ಒಂದು ಸ್ಟೇಟ್ಮೆಂಟನ್ನು ಸಹ ಮಾಡ್ತಿದ್ದಾರೆ. ಲೈಕ್ ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಮಾಡ್ತಿದ್ದಾರೆ. ಅಫ್ಕೋರ್ಸ್ ನಾನು ಅವಾಗಲೇ ಹೇಳಿದ್ನಲ್ಲ, ಹುಟ್ಟುಗುಣ ಯಾವತ್ತಿದ್ರೂ ಸುಟ್ಟರೂ ಹೋಗಲ್ಲ ಅಂತ ಹೇಳ್ತಾರಲ್ಲ. ಸೊ ಅಶ್ವಿನಿ ಅವರು ಹಳೆ ಅಶ್ವಿನಿ ಈಸ್ ಬ್ಯಾಕ್ ಅಂತಲೇ ಹೇಳ್ಬೋದು. ಅಶ್ವಿನಿ 2.0 2.0 ಏನೋ ಒಂದು ಹೆಸರನ್ನು ಇಟ್ಕೊಂಡಿದ್ದಾರೆ. ಆ ಅಶ್ವಿನಿ ಅವ್ರನ್ನಂತೂ ನಾವು ನೋಡ್ತಿಲ್ಲ ಇವತ್ತಿನ ಪ್ರೋಮೋ ನೋಡಿದಾಗ. ಹಳೆ ಅಶ್ವಿನಿನ ನಾವೇನು ನೋಡಿದ್ರು ಅದೇ ಅಶ್ವಿನಿನೇ ನಮ್ಗೆ ಕಾಣಿಸ್ತಿರೋದು. ಬಟ್ ಇಲ್ಲೊಂದು ಎವಿಡೆಂಟಾಗಿ ಏನು ಕಾಣಿಸ್ತಿದೆ ಅಂತಂದರೆ ಅಶ್ವಿನಿ ಅವರು ತನ್ನ ವಿಚಾರಕ್ಕೆ ಬಂದಾಗ ಹಳೆ ಅಶ್ವಿನಿನೇ ಆಗಿರ್ತಾರೆ. ಬಟ್ ಬೇರೆ ಒಬ್ಬರು ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಡ್ತಿದ್ದಾರೆ ಅಂತಂದಾಗ ಅವ್ರ ಪರ ಹೋಗಿ ಸ್ಟ್ಯಾಂಡ್ ತೊಗೊಳ್ಳೋದಾಗಿರ್ಬೋದು, ಅವ್ರ ಪರ ನಿಂತ್ಕೊಂಡು ಮಾತಾಡೋದು ಆಗಿರ್ಬೋದು, ಅಲ್ಲಿ ಹೋಗಿ ಫುಟೇಜ್ ತೊಗೊಳ್ಳೋದಾಗಿರ್ಬೋದು, ಅದೆಲ್ಲವನ್ನು ಸಹ ಮಾಡೋದು ಬಿಟ್ಟಿದ್ದಾರೆ. ಲೈಕ್ ಸೆಂಟ್ರಲ್ ಮೂಗ್ ತೋರಿಸ್ಕೊಂಡು ಹೋಗೋದನ್ನ ಬಿಟ್ಟು ಅವ್ರ ಆಟನ ಆಡ್ತಿದ್ದಾರೆ. ಸೊ ಆ ಒಂದು ವಿಚಾರಕ್ಕೆ ಮಾತ್ರ ಇವ್ರಿಗೆ 2.0 2.0 ಅಶ್ವಿನಿ ಅಂತ ಕರಿಬೋದು ಅಷ್ಟೇ. ಬಟ್ ಇವ್ರ ವಿಚಾರಕ್ಕೆ ಅಂತ ಬಂದಾಗ ಇವ್ರನ್ನ ನಾವು ಏನಂತ ಕನ್ಸಿಡರ್ ಮಾಡಬೇಕು ಅಂತಂದರೆ ಲೈಕ್ ಇವರು ಹಳೆಯ ಅಶ್ವಿನಿನೇ. ನಾವು ಇಷ್ಟು ದಿವಸ ಏನು ಅಶ್ವಿನಿನ ನೋಡ್ಕೊಂಡು ಬಂದಿದ್ರು ಅದೇ ಅಶ್ವಿನಿನೇ ನಾವು ಇವತ್ತು ಸಹ ಪ್ರೋಮೋದಲ್ಲಿ ನೋಡಿರೋದು. ಸೊ ಅದಕ್ಕೋಸ್ಕರನೇ ಕಾವ್ಯ ಅವರು ಈ ಸ್ಟೇಟ್ಮೆಂಟ್ ಮಾಡಿರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಲೈಕ್ ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ, ಅದು ಚೇಂಜ್ ಆಗುವಂತಹ ಚಾನ್ಸಸ್ಸೇ ಇಲ್ಲ. ಸೊ ಅದೇ ರೀತಿ ಅಶ್ವಿನಿ ಅವರು ಕೂಡ ಚೇಂಜ್ ಆಗುವಂತಹ ಚಾನ್ಸಸ್ ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ನಮ್ಮ ಕಾವ್ಯ ಅವರು ಅಶ್ವಿನಿ ಅವ್ರಿಗೆ ಪಾಸ್ ಮಾಡಿದ್ದಾರೆ. ಸೊ ಇವರಿಬ್ಬರ ಜಗಳದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇವರಿಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನಾನು ಇವಾಗಲೇ ಹೇಳೋದಕ್ಕೆ ಹೋಗೋದಿಲ್ಲ.
ಯಾಕಂದರೆ ಪ್ರೋಮೋದಲ್ಲಿ ನೋಡಿದಾಗಲೇ ಕಂಪ್ಲೀಟ್ ಡಿಫ್ರೆಂಟ್ ಪಿಕ್ಚರ್ ಇರುತ್ತೆ, ಹಾಗೆ ಎಪಿಸೋಡ್ ನೋಡಿದಾಗಲೇ ಕಂಪ್ಲೀಟ್ ಡಿಫ್ರೆಂಟ್ ಪಿಕ್ಚರ್ ಇರುತ್ತೆ. ಸೊ ಪ್ರೋಮೋ ನೋಡಿ ಏನನ್ನು ಕೂಡ ಡಿಸೈಡ್ ಮಾಡೋದು ಬೇಕಾಗಿಲ್ಲ. ಎಪಿಸೋಡ್ ನೋಡೋಣ, ಎಪಿಸೋಡ್ ನೋಡಿದ್ಮೇಲೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳಿ ಡಿಸ್ಕಸ್ ಮಾಡೋದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.